ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಉಮರ್ಸ್ ಮ್ಯಾಪ್. ಸೊ ನಾವು ಬೆಂಗಳೂರಲ್ಲಿರೋ ಟಿ ವಿ ಎಸ್ ಕ್ರಾಸ್ ಹತ್ರ ಇರೋ ಸಿದ್ದಿ ಮೋಟರ್ಸ್ಗೆ ಬಂದಿದ್ದೀವಿ. ಸೊ ನೀವು ಯಾರೇ ಕೇಳಿದ್ರು ಲೊಕೇಶನ್ ಹೇಳ್ತಾರೆ, ಇದೇ ಸಿದ್ದಿ ಮೋಟರ್ಸ್. ಸೊ ಒಳಗಡೆ ನೋಡೋಣ ಬನ್ನಿ. ಫಸ್ಟ್ ಬಂದು ನಿಮಗೆ ಏನಾರ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಂದ್ರೆ ಸೊ ಓನರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ, ಜಗದೀಶ್ ಸಿ ಅದೇ ನಂಬರು. ಸೊ ಒಳಗಡೆ ಏನೇನಿದೆ ನೋಡೋಣ ಬನ್ನಿ. ಸೊ ಯಾವ್ಯಾವ ವೆಹಿಕಲ್ಸು ಸೊ ನೀವು ನೋಡ್ಬೋದು ಇಲ್ಲಿ ಆ್ಯಕ್ಟಿವ್ ಹೋಂಡಾ, ಸೊ ಮೊಬೈಲ್ ಸೆಂಟರ್ಸ್ ಇವೆಲ್ಲ. ಸೊ ನೆಕ್ಸ್ಟ್ ಈ ಕಡೆ ಬಂದ್ಬಿಟ್ಟು ಎಷ್ಟು ಜಾಗ ಇದೆ, ಎಷ್ಟು ವೆಹಿಕಲ್ಸ್ ಇಲ್ಲಿ ತುಂಬೋದು ಅಂತ ತೋರಿಸ್ತಿದ್ದಾರೆ. ಫಸ್ಟ್ ಆ್ಯಕ್ಟಿವ್ ಹೋಂಡಾ ಮತ್ತು ಸ್ಪ್ಲೆಂಡರು, ಜುಪಿಟರು, RM5 ಯಾವುದೇ ಥರ ಮೊಪೆಡ್ ಗಾಡಿಗಳಾದರೂ ಮಾಡ್ಬೋದು. ಇಲ್ಲಿ ಬಂದು ವಾಷಿಂಗ್ ಸೆಂಟರ್ ಅಂತಾರೆ, ಇಲ್ಲಿ ಕರಿಬೋದು. ಸೊ ಏನೇನು ಟೂಲ್ಸ್ನ ಇಲ್ಲಿ ಯೂಸಸ್ ಮಾಡ್ತಾರೆ ನೀವು ನೋಡ್ಬೋದು. ಸೊ ಇಲ್ಲಿ ಮೊಬೈಲ್ಗೆ ಸ್ಟಿಕ್ ಮಾಡಿಟ್ಟಿದ್ದಾರೆ. ಇದು ಬಂದು ಮೊಬೈಲ್ ಇಲ್ಲಿ ಸ್ಟಿಕ್ ಮಾಡಿದ್ದಾರೆ. ಸೊ ಇಲ್ಲಿ ಓನರ್ ಕೂತ್ಕೊಳ್ಳೋ ಜಾಗ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸೊ ನಾನು ಇದೆಲ್ಲ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಯಾವ್ಯಾವ ಟೂಲ್ ಅವರು ಯೂಸ್ ಮಾಡ್ತಾರೆ ಸೊ ಕಸ್ಟಮರ್ಸ್ಗೆ, ಸೊ ಅದನ್ನು ತೋರಿಸ್ತಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಮಷಿನ್ನ ಯೂಸ್ ಮಾಡ್ತಾರೆ ಆ ಪಂಪಿಂಗ್ ಮಾಡೋದಕ್ಕೆ. ಆಮೇಲೆ ಅವು ಯಮಹ ಗಾಡಿ ಯಾವ ಥರ ಸರ್ವಿಸ್ ಮಾಡಿಕೊಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇಲ್ಲಿ. ಸೊ ಅದು ನೆಕ್ಸ್ಟ್ ಬಂದು ಐಟಮ್ಗಳನ್ನ ಇಡೋದಕ್ಕೆ ಯಾವ್ಯಾವ ಥರ ಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ದಾರೆ ಜಾಗನ ನೀವು ಇಲ್ಲಿ ಕಂಪ್ಲೀಟಾಗಿ ನೋಡ್ಬೋದು. ಸೊ ನೀರು ಕುಡಿಯೋಕ್ಕೆ ಒಂದು ಜಾಗ ಇಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಗಾಡಿ. ಸೊ ನೋಡಿ, ಗಾಡಿ ಸರ್ವಿಸಸ್ ಮಾಡಬೇಕಾದ್ರೆ ನಾನು ಈ ಒಂದು ವಿಡಿಯೋ ಸೊ ವೀಕ್ಷಕರೇ, ಸೊ ನಾನು ಇವತ್ತು ಗಾಡಿಗಳನ್ನ ತೋರಿಸ್ತಾ ಇಷ್ಟೊತ್ತವರೆಗೂ 1 ನಿಮಿಷ. ಸೊ ಏನೇನು ಗಾಡಿಗಳಂತ, ಸೊ ಹೋಂಡಾ, ಪಲ್ಸರ್, ಆ್ಯಕ್ಟಿವ್ ಹೋಂಡಾ, ಸೊ ಡಿಯೋ, ಸೊ ಎಲ್ಲ ಥರದ್ದು ಗಾಡಿನ ಇವರು ಸರ್ವಿಸ್ ಮಾಡಿಕೊಡ್ತಾರೆ. ಆಲ್ಸೋ ವಾಷಿಂಗು ಕೂಡ ಪ್ಲೇಸ್ ಇಲ್ಲಿದೆ. ಸೊ ನೆಕ್ಸ್ಟ್ ಬಂದು ಇದು ಬಂದು ಟಿ ವಿ ಎಸ್ ಸರ್ಕಲ್ ಹತ್ರ ಬಂದರೆ ನಿಮಗೆ ಸಿದ್ದಿ ಮೋಟರ್ಸ್ ಅಂತ ಇರುತ್ತೆ. ಸೊ ನೀವು ಬಂದು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಆಲ್ರೆಡಿ ಇಲ್ಲೊಂದು 4-5 ಜನ ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರು ಆಲ್ರೆಡಿ ಗಾಡಿಗಳನ್ನ ರಿಪೇರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು R15 ಮಾಡ್ತಾ ಇದ್ದಾರೆ, ಪ್ಲಸ್ ಹೋಂಡಾ. ಸೊ ಹುಡುಗರ ಹತ್ರ ಮಾತುಕತೆ ಮಾಡೋಣ, ವಿಚಾರಿಸೋಣ ಬನ್ನಿ. ಇಲ್ಲೊಂದು ಬ್ರೋ ಇದ್ದಾರೆ, ಸೊ ಅವ್ರ ಹತ್ರ ಕೇಳೋಣ ಬನ್ನಿ. ಹಾಯ್ ಬ್ರೋ, ನಮಸ್ತೆ. ಹಾಯ್ ಸರ್. ಸೊ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? 2 ವರ್ಷದಿಂದ ಕೆಲಸ ಮಾಡ್ತೀನಿ. 2 ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ನೀವು ಒಂದ್ಸತಿ ಲೊಕೇಶನ್ ಹೇಳ್ಬಿಡಿ, ಎಲ್ಲಿ ಬರುತ್ತೆ ಅಂತ. ಟಿ ವಿ ಎಸ್ ಕ್ರಾಸ್ ಅಷ್ಟೇ ಅಲ್ಲ? ಹಾಂ, ಟಿ ವಿ ಎಸ್ ಕ್ರಾಸ್. ವಾಷಿಂಗ್ ಎಲ್ಲ ಮಾಡಿಸ್ತೀರಾ? ವಾಷಿಂಗ್ ಎಲ್ಲ ಐತೆ ಸರ್. ಇದು ಗ್ಯಾರೇಜು. ಅಂದ್ರೆ ಈ ಕಡೆ ಎಲ್ಲ ವಾಷಿಂಗು ಎಲ್ಲ ಗಾಡಿ ಮಾಡ್ತೀವಿ. ಓಕೆ. ಸೊ ಗಾಡಿಗಳು ಬರುತ್ತೆ ಇಲ್ಲಿ ಅಂದರೆ RM5, ಪಲ್ಸರ್, ಶೈನು, ಆ್ಯಕ್ಟಿವಾ, ಡಿಯೋ, ಅಂದರೆ ಓಲ್ಡು XL100 UDT ಅದು ಮಾಡ್ತೀವಿ. ಸಿದ್ದಿ ಮೋಟರ್ಸಲ್ಲಿ ಇನ್ನೊಬ್ರು ಹುಡುಗರಿದ್ದಾರೆ, ಸೊ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಬ್ರೋ, ನಿಮ್ಮ ಹೆಸರು? ದುರ್ಗಪ್ಪ ಅಂತನಾ? ಸೊ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಾ? ನಾನು ಬಂದು 4 ವರ್ಷ ಆಯ್ತು. ಓಕೆ. ಸೊ ಜಗದೀಶ್ ಅವ್ರ ಹತ್ರ 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ. ಸೊ ಏನೇನು ಟೈಪ್ ಆಫ್ ಸರ್ವಿಸಸ್ ಇಲ್ಲಿ ಕೊಡ್ತೀರಾ? ಫಸ್ಟ್ ಗಾಡಿ ಸರ್ವಿಸ್ ಬಿಚ್ಚಿದ್ರೆ ಕ್ಲಚ್, ಮೊಫೈಡ್ ಆದ್ರೆ ಕ್ಲಚ್ ಎಲ್ಲ ಬಿಸ್ತೀವಿ. ವಾಷಿಂಗ್ ಆದ್ಮೇಲೆ ಸರ್ವಿಸ್ ತಗೊಂತೀವಿ. ಕಾರ್ಬೆಟರ್ ಗಾಡಿಗೆ ಕಾರ್ಬೆಟರ್ ಎಲ್ಲ ಕ್ಲೀನ್ ಮಾಡ್ತೀವಿ. ಓಕೆ. ಮತ್ತೆ BS6 ಗಾಡಿಗೆ ನಾರ್ಮಲ್ ಆಗಿ ಥ್ರೋಟಲ್ ಬಾಡಿ ಏನಿದೆ ಫುಲ್ ಕ್ಲಿಯರ್ A to Z ಎಲ್ಲ ಚೆಕ್ ಮಾಡ್ಬಿಟ್ಟೆ ಕೊಡ್ತೀವಿ. ಎಲ್ಲ ಚೆಕ್ ಮಾಡ್ತೀರಾ? ಸೊ ನೀವು ಮತ್ತೆ ಈ ಗ್ಯಾರೇಜಿಗೆ ಬರಬೇಕಂದ್ರೆ ಏನು ಫೆಸಿಲಿಟೀಸ್ ಕೊಡ್ತೀರಾ? ಫೆಸಿಲಿಟೀಸ್ ಅಂದ್ರೆ ಏನಿಲ್ಲ ಅಣ್ಣ, ನಾವು ಮಾಡೋ ಕೆಲಸ ಕ್ಲೀನಾಗಿ ಮಾಡಿಕೊಟ್ರೆ ನೆಕ್ಸ್ಟ್ ಅವರು ಬರ್ತಾರೆ, ಅವ್ರ ಜೊತೆ ಇನ್ನೊಂದು ಇಬ್ಬರನ್ನು ಕರ್ಕೊಂಡ್ಬರ್ತಾರೆ. ಸೊ ನಿಮಗೆ ರಿಪೀಟೆಡ್ ಕಸ್ಟಮರ್ಸ್ ಕೂಡ ಬಂದಿದ್ದಾರೆ ಎಷ್ಟೊಂದು ಸತಿ? ರಿಪೀಟೆಡ್ ಅಂದ್ರೆ ತುಂಬಾ ಜನ ಇದ್ದಾರೆ. ನ್ಯೂ ಕಸ್ಟಮರು ಇದ್ದಾರೆ. ನ್ಯೂ ಕಸ್ಟಮರ್ಸ್ ಕೂಡ ಇದ್ದಾರೆ. ಸೊ ಬ್ರೋ, ನೆಕ್ಸ್ಟ್ ಬಂದು ಇನ್ನೊಂದು ಕ್ವಶನ್ ಇದೆ. ಸೊ ಹುಡುಗರಾಗ್ಲಿ ಸೊ ಇವಾಗ ಜಾಸ್ತಿ ಗಾಡಿಗಳನ್ನ ಯೂಸ್ ಮಾಡ್ತಾರೆ. ಸೊ ಅವಾಗ ಸಡನ್ ಆಗಿ ಏನಾದ್ರು ಸ್ಟಾಪ್ ಆದ್ರೆ ಫಸ್ಟ್ ಮಾಡ್ಬೇಕಾದ್ರೆ ಕೆಲಸ ಏನು? ಪೆಟ್ರೋಲ್ ಸರ್ಕ್ಯುಲೇಷನ್ ಆಗ್ತದೆ ಅಂತ ಚೆಕ್ ಮಾಡ್ಬೇಕು. ಟ್ಯಾಂಕ್ ಕ್ಯಾಪ್ ತೆಗೆದು ಒಂದ್ಸರಿ ಊದಿದ್ರೆ ಏರ್ ಬ್ಲಾಕ್ ಆಗಿರೋ ಆಫ್ ಆಗುತ್ತೆ. ಓಕೆ. ಮತ್ತೆ ಇನ್ನೊಂದೇನಂದ್ರೆ ಏನಾದ್ರು ಎಲೆಕ್ಟ್ರಿಕ್ ಪ್ರಾಬ್ಲಮ್ ಇದ್ರೆ ಸ್ಪಾರ್ಕ್ ಬರುತ್ತೆ ಇಲ್ವಾ ಅಂತ ಚೆಕ್ ಮಾಡ್ಬೇಕು. ಓಕೆ. ಈಗ ಆಲ್ಮೋಸ್ಟ್ ಗೇರ್ ಗಾಡಿಗಾದ್ರೆ ಚೆಕ್ ಮಾಡ್ಬೋದು. ಜನರಲ್ ಆಗಿ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಹೌದು. ಅದಾದ್ರೆ ಹೇಳ್ಬೋದು. ಈ ಮೊಬೈಲ್ ಆದ್ರೆ ಯಾರು ಚೆಕ್ ಮಾಡಕ್ಕಾಗಲ್ಲ. ಹೌದು. ಗ್ಯಾರೇಜ್ ಹತ್ರ ತರಲೇಬೇಕು. ಒಂದೊಂದ್ಸರಿ ಏರ್ ಬ್ಲಾಕ್ ಆದ್ರೂ ಆಫ್ ಆಗುತ್ತೆ, ಅವಾಗ ನೋಡ್ಕೊಂಡು ಅದೇ ಸಣ್ಣ ಪುಟ್ಟ ಚೆಕ್ ಮಾಡ್ಕೋಬೇಕು. ಏನಂದ್ರೆ ಪ್ಲಗ್ ಕ್ಯಾಪ್ ಚೆಕ್ ಮಾಡ್ಬೇಕು. ಓಕೆ. ಇಲ್ಲ ಆಯಿಲ್ ಲೀಕೇಜ್ ಆಗ್ತಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಇವಾಗ ಗಾಡಿ ರನ್ ಮಾಡಿ ತಗೊಂಡ್ ನಿಲ್ಲಿಸ್ತೀರಾ, ನಿಲ್ಲಿಸಾಗ ಸೆಂಟ್ರೇಷನ್ ಹಾಕಿದ್ರೆ ಕೆಳಗಡೆ ಡ್ರಾಪ್ ಬರುತ್ತೆ. ಓಕೆ. ಅವ್ರು ಸುಮ್ಮನೆ ಒಂದ್ ದಿವಸ ಹೋಗ್ಲಿಂದ ಸುಮ್ಮನೆ ಹಾಕ್ತೀರಾ, ಸೆಕೆಂಡ್ ಸರಿ ಬೇರೆ ಕಡೆ ನಿಲ್ಲಿಸಾಗ ಡ್ರಾಪ್ ಆಗ್ತಾ ಇದ್ರು, ಅವಾಗ ಆಯಿಲ್ ಲೀಕೇಜ್ ಅಂತ ಆಗುತ್ತೆ. ಓಕೆ. ಬ್ರೋ, ಗಾಡಿಯಲ್ಲಿ ಯಾವ ಟೈರ್ ಬೆಸ್ಟ್ ಅಂತ ಹೇಳ್ತೀರಾ? MRF ಟೈರ್ ಬೆಸ್ಟ್. MRF ಬೆಸ್ಟ್ ಯಾಕೆ? ಅಂದ್ರೆ ಅದು ಗಾಡಿ ಓಡ್ಸಕಾತು. ಈಗ ಎಲ್ಲೇ ಒಂದ್ ವೇಳೆ ಪಂಚರ್ ಆಯ್ತು, ಗಾಡಿ ತಳ್ಕೊಂಡು ಹೋಗೋ ಬದ್ಲಿ ಅವನೇ ಮಾಡ್ಕೋಬಹುದು. ಕಸ್ಟಮರ್ ಇರ್ತಾರಲ್ಲ, ಅವರೇ ಪಂಚರ್ ಮಾಡೋ ತಿದ್ಕೋಬಹುದು.
ಸೊ ಅದಕ್ಕೆ MRF ಬೆಸ್ಟ್ ಅಂತ ಹೇಳ್ತೀರಾ. MRF ಬೆಸ್ಟ್. ಓಕೆ, ಸೊ ಇವಾಗ ಮಿಡಲ್ ಕ್ಲಾಸ್ ಅವ್ರಿಗೆ ಬಂದ್ಬಿಟ್ಟು ಯಾವ ಗಾಡಿ ಬೆಂಗಳೂರಲ್ಲಿ ಬೆಸ್ಟ್ ಅಂತಾರೆ ಈ ಟ್ರಾಫಿಕ್ಗೆ? ಟ್ರಾಫಿಕ್ಕಿಗೆ ಮೈಲೇಜ್ಗೆಲ್ಲ ಬಂದ್ಬಿಟ್ಟು ಶೈನು, ಹ್ಮ್. ಸ್ಪೆಂಡರು, ಹ್ಮ್. ಲೇಡೀಸ್ಗೆಲ್ಲ ಬಂದ್ಬಿಟ್ಟು ಸ್ಕೂಟಿ, ಹ್ಮ್. ಓಡ್ಸಕ ಐಟಮ್ ತರಕ್ಕೆ ಏನಾಗೋದು ಸ್ಕೂಟಿ ಅದೇ ಮಾರ್ಕೆಟ್ಗೆ ಏನಾದ್ರು ಐಟಮ್ ಗಿಟಮ್ item. ತರಬೇಕಂದ್ರೆ ಸ್ಕೂಟಿ ಬೆಸ್ಟ್ ಅಂತ ಹೇಳ್ತೀರಾ. ಸೊ ಮೈಲೇಜ್ ವೈಸ್ ಬಂದ್ರೆ ಶೈನ್ ಬೆಸ್ಟ್ ಅಂತ ಶೈನು, ಹೇಳ್ತೀರಾ. ಸ್ಪೆಂಡರು, ಸ್ಪ್ಲೆಂಡರ್ ಬೆಸ್ಟ್ ಅಂತ. ಸೊ ವೀಕ್ಷಕರೇ, ಸಿದ್ದಿ ಮೋಟಾರ್ಸ್ಗೆ ಸೊ ನೀವು ಅಲ್ಲಿ ಸರ್ವಿಸಸ್ ಮಾಡಿಸಿದ್ರೆ ಇಲ್ವಾ ಅಂತ ಗೊತ್ತಾಗ್ಬೇಕಂದ್ರೆ ಅಲ್ಲಿ ಪರ್ಟಿಕ್ಯುಲರ್ ಲೋಗೋ ಕೊಡ್ತಾರೆ ಇಲ್ಲಿ ಹಿಂದೆ ಈ ತರ. ಸೊ ಈ ನಂಬರ್ ಬಂದ್ಬಿಟ್ಟು ಓನರ್ ನಂಬರು. ಸೊ ಇನ್ನೊಂದು ಬಂದ್ಬಿಟ್ಟು ಈ ತರನು ಲೋಗೋ ಬರುತ್ತೆ. ಸೊ ಎರಡು ಬಂದ್ಬಿಟ್ಟು ಸಿದ್ದಿ ಮೋಟಾರ್ಸ್ಗೆ ರಿಲೇಟೆಡ್ ಇರೋದು. So, ಇನ್ನೊಂದು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಸೊ ಸರ್ವಿಸಸ್ಗಳಿಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಸಿದ್ದಿ ಮೋಟಾರ್ಸ್? 200 ಸೆಗ್ಮೆಂಟ್ ಬೈಕ್ ಒಳಗಡೆ ಅಣ್ಣ ಹ್ಮ್. 1000ದಿಂದ 1200 ರೂಪಾಯಿ ಒಳಗಡೆ ಆಗುತ್ತೆ. ಓಕೆ ಮತ್ತೆ ಇನ್ನೊಂದು ಅಂದ್ರೆ 200 cc ಗಾರೆ ಒಂದು 400 ಲೇಬರ್ ಚಾರ್ಜ್. ಓಕೆ 200 cc ಮೇಲ್ಗಡೆ ಗಾಡಿಗಾರೆ ಒಂದು 600 ರುಪೀಸ್ ಆಗುತ್ತೆ ಲೇಬರ್ ಚಾರ್ಜ್ ಸೊ ಇದು ಬಂದು ಅಂದಾಜು ಅಂದಾಜು. ಇಷ್ಟ ಆಗುತ್ತೆ ಅಂತ ನೀವು ಹೇಳ್ತಿರೋದು. ಓಕೆ, ಒಂದು ಇನ್ನೊಂದು ಗಾಡಿಯಲ್ಲಿ ಜಾಸ್ತಿ ಕೆಲಸ ಜಾಸ್ತಿ ಆಗುತ್ತೆ, ಕಮ್ಮಿ ಕೆಲಸ ಇರೋ ಗಾಡಿ ಮಾಮೂಲಿ ಲೇಬರ್ ಚಾರ್ಜ್. ಲೇಬರ್ ಚಾರ್ಜ್. ಸೊ ಲೇಬರ್ ಚಾರ್ಜ್ ಎಷ್ಟು ತಗೋತೀರಾ? 200 cc ಒಳಗಡೆ ಇದ್ರೆ 400 ರೂಪಾಯಿ ಆಗುತ್ತಣ್ಣ. ಹ್ಮ್. 200 cc ಮೇಲೆ ಇದ್ರೆ 600 ಚಿಲ್ಲರೆ ಆಗುತ್ತೆ. 600 ಚಿಲ್ಲರೆ. ಸೊ ವೀಕ್ಷಕರೇ, ಇವಾಗ ಸಿದ್ದಿ ಮೋಟಾರ್ಸ್ ಅಲ್ಲಿ ಯಾಕೆ ಇಷ್ಟೊಂದು ಗಾಡಿಗಳು ಬರ್ತದೆ, ಗಾಡಿಗಳು ನಿಂತ್ಕೋತಿದ್ದಾರೆ, ಇಷ್ಟೊಂದೆಲ್ಲ ಇದೆ ಅಂದ್ರೆ, ಸೊ ಇವ್ರ ಸರ್ವಿಸ್ ಆಗ್ಲಿ ಮಾತಾಡೋ ರೀತಿ ಆಗ್ಲಿ ಜನರಿಗೆ ತುಂಬಾ ಇಷ್ಟ ಆಗ್ತದೆ. ಸೊ ಮಾತಾಡೋ ವಿಧಾನದಿಂದ ಜಾಸ್ತಿ ಗಾಡಿಗಳು ಬರ್ತಾ ಇದೆ. ಸೊ ಯಾವ್ದಾರ ಒಂದು ಎಕ್ಸಾಂಪಲ್ ನಿಮ್ಗೆ ಮಾಡ್ತಿರೋ ಗಾಡಿನ ನಿಮ್ಗೆ ತೋರಿಸ್ತೀನಿ ಬನ್ನಿ. ಸೊ ಒಂದ್ ಗಾಡಿಗೆ ಪಾಲಿಶ್ ಮಾಡ್ತಿದಾರೆ, ನೋಡೋಣ ಬನ್ನಿ ಹೆಂಗ್ ಮಾಡ್ತಿದಾರೆ. ವೀಕ್ಷಕರೇ, ನಿಮ್ಗೆ ಯಾವುದೇ ತರ ಗಾಡಿ ಸರ್ವಿಸಸ್ ಆಗಲಿ ಅಥವಾ ವಾಷಿಂಗ್ ಆಗಲಿ, ಸೊ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಕಾಂಟ್ಯಾಕ್ಟ್ ನಂಬರ್ ಏನಂತ ಹೇಳಿದ್ರೆ, ಸೊ 9740652466. ಸೊ ಇಲ್ಲಿರೋ ಕಾಂಟ್ಯಾಕ್ಟ್ಗೆ ಕಾಲ್ ಮಾಡಿ. ಸೊ ನಿಮ್ಗೆ ಯಾವುದೇ ತರ ಪ್ರಾಬ್ಲಮ್ ಇರಲಿ ಗಾಡಿ ಬಗ್ಗೆ ಅವರು ಸೊಲ್ಯೂಷನ್ ಕೊಡ್ತಾರೆ, ಸರ್ವಿಸಸ್ ಮಾಡ್ಕೊಡ್ತಾರೆ, ವಿತ್ ಇನ್ಕ್ಲೂಡಿಂಗ್ ಆಲ್ ದ ಸರ್ವಿಸಸ್. ಸೊ ಈ ಗ್ಯಾರೇಜ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂದ್ರೆ, TVS ಕ್ರಾಸ್ ಬ್ಲೂ ಲೋಟಸ್ ರೆಸಿಡೆನ್ಸಿ ಪಕ್ಕದಲ್ಲೇ ಇರುತ್ತೆ. ನೀವು ಯಾರನ್ನ ಕೇಳಿದ್ರು ಕೂಡ ಇಲ್ಲಿರೋರು ಹೇಳ್ತಾರೆ ಸೊ ಸಿದ್ದಿ ಮೋಟಾರ್ಸ್ ಎಲ್ಲಿ ಬರುತ್ತೆ ಅಂತ. ಸೊ ನೀವು ಇಲ್ಲಿಗೆ ಬಂದು ಸರ್ವಿಸಸ್ನ ತಗೊಂಡು ಬೈಕ್ ವಾಷಿಂಗ್ಗೆ ಸೊ ತಿಳ್ಕೊಂಡು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ, ಗಾಡಿ ಹೇಗೆ ರನ್ ಆಗ್ತಾ ಇದೆ ಎಲ್ಲ ತಿಳ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.